ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಒಂದು ಕೂದಲಿಗೆ ನಾವು ಅಪ್ಲೈ ಮಾಡುವಂಥ ಸಿರಮ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಈ ಹೇರ್ ಗ್ರೋತ್ ಸಿರಮ್ನ ನಾವು ರೆಡಿ ಮಾಡ್ಕೋಬೋದು. ಉದ್ದ ಕೂದಲು ಬೇಕು ಅನ್ನೋರು ಅಥವಾ ನಿಮಗೆ ತೆಳ್ಳಗೆ ಕೂದಲಿದ್ರೆ ದಟ್ಟವಾಗಿ ಮಂದಕ್ಕೆ ಬೇಕು ಅನ್ನೋರು ಈ ಸಿರಮ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಅದ್ರ ಜೊತೆಗೇ ನಾವು ನೀರು ಹಾಕಿದ ಕೂಡಲೇ 1.5 ಸ್ಪೂನಷ್ಟು ಟೀ ಪೌಡ್ರನ್ನು ಸಹ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೀವು ಯಾವುದೇ ಟೀ ಪೌಡ್ರು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ನೀವು ಇದರಲ್ಲಿ ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಇದು ಕುದಿ ಬರಬೇಕಾದ್ರೆ ನಾವು ಈರುಳ್ಳಿ ಚಿಪ್ಪೆನ ಇದರಲ್ಲಿ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ನಾವು ಈರುಳ್ಳಿನ ಯೂಸ್ ಮಾಡುವಾಗ ಚಿಪ್ಪೆನ ಎಸೆಯೋ ಬದಲು ಒಂದು ಹತ್ರ ಎತ್ತಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈರುಳ್ಳಿ ಚಿಪ್ಪೆನ ಇದರಲ್ಲಿ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾವು ಹಾಕ್ಕೊಳ್ಳೋಣ. ಟೀ ಪುಡಿ ನಿಮಗೆ ಗೊತ್ತೇ ಇದೆ, ಹೇರ್ ಗ್ರೋತ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ. ಅದೇ ರೀತಿಯೂ ಅಷ್ಟೇ ಈರುಳ್ಳಿ ಅಥವಾ ಈರುಳ್ಳಿ ಚಿಪ್ಪೆನೂ ಅಷ್ಟೇ. ನಮಗೆ ದಟ್ಟ ಕೂದಲು ಬೇಕು ಮತ್ತು ಉದ್ದವಾದ ಕೂದಲು ಬೇಕು ಅಂತಂದರೆ ಈರುಳ್ಳಿನೂ ನಾವು ಸಹ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿಯಾಗುತ್ತೆ. ಈ 3 ಹಾಕಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆಯೇ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಒಂದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ, ಅದು ತಿಕ್ಕನಾಗುತ್ತೆ ಮತ್ತು ಈರುಳ್ಳಿದು ಸ್ಮೆಲ್ಲು ಸಹ ಸ್ವಲ್ಪ ಬರ್ತಾ ಇರುತ್ತೆ. ನೀವು ಚಿಪ್ಪೆ ಇಲ್ಲ ಅಂತಂದರೆ ಒಂದು ಈರುಳ್ಳಿನ ಕುಯ್ದು ಸಹ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಮಂದ ಆದ್ರೇ ನಮಗೆ ಸಾಕು. ಕರೆಕ್ಟಾಗಿ ನೀವು 5 ನಿಮಿಷಗಳ ಕಾಲ ಇದನ್ನು ಕುದಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಕುದಿಸಾದ್ಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ನಾವು ಇದನ್ನು ಸೋದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಸೋದಿಸ್ಕೊಳ್ಳೋಣ. ಈ ಚಿಪ್ಪೆನೆಲ್ಲ ಏನು ಮಾಡಬೇಕು ಅಂತಂದರೆ ನೀವು ಗಿಡಗಳಿಗೆ ಹಾಕ್ಕೊಂಡ್ರೆ ಗಿಡಗಳು ಅಷ್ಟೇ ಸೊಂಪಾಗಿ ಬೆಳೆಯುತ್ತೆ. ನೋಡಿ, ಈ ಥರ ಸೋದಿಸ್ಕೊಂಡು, ಇದು ತುಂಬಾ ಬಿಸಿ ಇದೆ, ಇದನ್ನು ಹಾಗೆಯೇ ನಾವು ಯೂಸ್ ಮಾಡೋಕ್ಕೆ ಆಗಲ್ಲ. ಇದನ್ನು ಗಿಡಗಳಿಗೆ ನಾನು ಯೂಸ್ ಮಾಡ್ಕೊತೀನಿ. ನೋಡಿ, ಈ ಸಿರಮನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು, ಪೂರ್ತಿ ಕೂಲಾಗಬೇಕು. ಅದಾದಮೇಲೆ ಇದು ನೀವು ಕೂದಲಿನ ಬೇರುಗಳಿಗೆ ಅಪ್ಲೈ ಮಾಡ್ತಾ ಬರಬೇಕು. ಒಂದು ಹತ್ತಿ ಸಹಾಯದಿಂದ ನೀವು ಮಾಡ್ಬೋದು ಅಥವಾ ಸ್ಪ್ರೇ ಆಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದು ಯೂಸ್ ಮಾಡೋಕ್ಕೆ ರೆಡಿ ಆಗುತ್ತೆ. ನೋಡಿ, ಇದು ತಣ್ಣಗಾಗಿದೆ. ಈಗ ಇದನ್ನು ನೀವು ತಲೆಗೆ ಯೂಸ್ ಮಾಡಿ ನೋಡಿ, ತುಂಬ ಬೇಗನೆ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಅದೇ ರೀತಿ ಇದನ್ನು ಸ್ನಾನಕ್ಕೆ ಮೊದಲು ಒಂದು 10 ನಿಮಿಷದ ಮೊದಲು ನೀವು ತಲೆಗೆ ಇದನ್ನು ಹಚ್ಕೊಂಡು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ನೀವು ತಲೆನ ತೊಳೆದ್ರೆ ನೀವು ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಖಂಡಿತ ಟ್ರೈ ಮಾಡಿ. ಮತ್ತು ಹೇಗಿತ್ತು ರಿಸಲ್ಟು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ.